ಬೆಂಗಳೂರು ವೆದರೇ ಸಖತ್ತಲ್ವಾ. ಆ ಚುಮು ಚುಮು ಮಳೆ, ತಂಪಾದ ಗಾಳಿಗೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಲಿಲ್ಲ ಅಂದರೆ ಹೇಗೆ ಹೇಳಿ. ಹಾಗಾಗಿ ನಾನಿವತ್ತು ಗಿರ್ಮಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಗಿರ್ಮಿಟ್ ಅಂದರೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೆ ಚುರುಮುರಿ ಅಂದರೆ ತುಂಬ ಇಷ್ಟ. 2 ಡಿಫ್ರೆಂಟ್ ವರ್ಲ್ಡ್ಸ್ ಆರ್ ಸ್ಟೇಯಿಂಗ್ ಟುಗೆದರ್. ನಾನಿವಾಗ ಗಿರ್ಮಿಟ್ಟನ್ನು ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಸಾಸಿವೆನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂದ ತಕ್ಷಣ ನಾನೀಗ 4 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ಕಮ್ಮಿ ಬೇಕಂದರೆ 3 ಹಾಕ್ಕೊಳ್ಳಿ. ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಬೇಯಬೇಕು, ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಹಂಗಂತೇಳಿ ತುಂಬ ಬೇಯೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಬೇಯಲಿ ಅಂತೇಳಿ 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿನ ಆ್ಯಡ್ ಮಾಡೋದು ತೋರಿಸೋದು ಮರ್ತೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಹುಣಸೆನ ನಾನು ನೆನೆ ಇಟ್ಟಿದ್ದೆ, ಆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಒಂಥರ ಸಿಹಿ ಸಿಹಿ, ಖಾರ ಖಾರ, ಹುಳಿ ಹುಳಿ, ಉಪ್ಪು ಆ ಥರ ಇರಬೇಕು. ಎಲ್ಲ ರುಚಿಗಳು ಇದರಲ್ಲೇ ಇರುತ್ತೆ. ಸ್ವಲ್ಪನ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅರಿಶಿನ ಟೊಮೆಟೊ ಬೇಯಿಸಬೇಕಾದ್ರೇ ಹಾಕ್ಕೋಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಈಗ ಒಂಥರ ಹುಣಸೆ ಹುಳಿ ಮತ್ತು ಎಣ್ಣೆ ಸಪ್ರೇಟಾಗಿದೆ ನೋಡ್ತಾ ಇರ್ಬೋದು, ಆ ಥರ ಹಾಕಬೇಕು. ನಾವು ಮಂಡಕ್ಕಿನ ಇಮಿಡಿಯೇಟ್ ಹಾಕಬಾರ್ದು, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಇಲ್ಲಾಂದರೆ ಮಂಡಕ್ಕಿ ಎಲ್ಲ ಒಂಥರ ಮೆತ್ತಗಾದಂಗೆ ಆಗಿಬಿಡ್ತವೆ. ಹಾಗಾಗಿ ಓಕೆ ಅಂತೇಳ್ಬಿಟ್ಟು ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಹತ್ತಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆನ ನಾನು ಮಿಕ್ಸಿ ಮಾಡಿಕೊಂಡು 2 ಸ್ಪೂನ್ ಆ್ಯಡ್ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ. ಇಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್ನ ಕೂಡ ಮೇಲೆ ಹಾಕ್ಕೊತಾ ಇದ್ದೀನಿ. ಸೇವ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಈ ಗಿರ್ಮಿಟ್ ರೆಸಿಪಿನ ಇಷ್ಟೇ, ತುಂಬ ಸಿಂಪಲ್ ಆದ ಗಿರ್ಮಿಟ್ ರೆಡಿ ಆಗೋಯಿತು. ಈಗ ಚುರುಮುರಿ ಹೇಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಇದು ಕುಕ್ಕಿಂಗ್ ವಿತೌಟ್ ಫೈರ್ ರೆಸಿಪಿ. ಆ್ಯಕ್ಚುಲಿ ತುಂಬಾ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ. ನಾನು 1 ಈರುಳ್ಳಿ, 2 ಟೊಮ್ಯಾಟೊ, ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ. ಹಾಗೆ ಅರ್ಧ ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಒಂದು ಗುಂಡಾಲಿ ಪಾತ್ರೆಗೆ ಆ್ಯಡ್ ಮಾಡ್ಕೋಬೇಕು. ಈಗ ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ, ಬೇಕಂತಂದರೆ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಉಪ್ಪು ಹಾಕಿದ್ಮೇಲೆ ಕಲಿಸ್ತಾ ಇರಬೇಕಾದ್ರೆ ಆ ಎಸೆನ್ಸು, ಆ ಫ್ಲೇವರ್ ಆ್ಯಕ್ಚುಲಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಈಗ ನಾನು ಮಂಡಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಹಾಕಿ ಕಲಿಸಿದ ತಕ್ಷಣ ಇಮಿಡಿಯೇಟ್ ತಿನ್ನಬೇಕು. ಬಿಕಾಸ್ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಡ್ತವೆ. ಹಾಗಾಗಿ ಈ ಥರ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಅದಕ್ಕೆ ನಾನು ಗುಂಡಲ್ಲಿ ಪಾತ್ರೆ ತೊಗೋಬೇಕಂತೇಳಿದ್ದು. ಈ ಥರ ಕಲ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹೊರ್ಗಡೆ ಮಾಡ್ಕೊಡ್ತಿದ್ರಲ್ಲ ಆ ಫೀಲ್ ಕೂಡ ಬರುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಕಾಣಿಸ್ತದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಶೆಫ್ ಅವರು ರುಚಿನ ನೋಡಿಬಿಟ್ಟು ಹೇಳ್ತಾ ಇದ್ದಾರೆ ಹೇಗಿದೆ ಅಂತೇಳ್ಬಿಟ್ಟು. ಅಫ್ಕೋರ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ 2 ರೆಸಿಪಿಯಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವೋಟ್ ಫಾರ್ ಗಿರ್ಮಿಟ್ ಆರ್ ವೋಟ್ ಫಾರ್ ಚುರುಮುರಿ, ನೀವು ಯಾವ ಕೆಟಗರಿ ಅಂಡರಲ್ಲಿ ಬರ್ತೀರಾ ಅಂತೇಳ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು 2 ಕೂಡ ಪರ್ಸ್ನಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮೀ ಫಾರ್ ಮೋರ್ ಸಚ್ ವೀಡಿಯೋಸ್. ಬಾಯ್.